ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ SHಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳಂತೂ 5ನೇ ತರಗತಿ ಭಾಗ 2 ಅಧ್ಯಾಯ 7 ಕಾಲ ಅದರದ್ದು ಅಭ್ಯಾಸ 7.1ರಲ್ಲಿ 3ನೇ ವಿಡಿಯೋ. ಹಾಗಾದರೆ ವಿದ್ಯಾರ್ಥಿಗಳು ಮೊದಲನೇ ಪ್ರಶ್ನೆ ಮೌಖಿಕ ಲೆಕ್ಕಗಳು. ಅದರಲ್ಲಿ ಮೊದಲನೇ ಪ್ರಶ್ನೆ ಬೆಳಗ್ಗೆ ಎಷ್ಟು ಗಂಟೆಗೆ ನೀನು ಏಳುವೆ? ಹಾಗಾದರೆ ವಿದ್ಯಾರ್ಥಿಗಳೇ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಏಳುವಿರ ಅಂತ ಇಲ್ಲಿ ಬರೆಯಬೇಕು ವಿದ್ಯಾರ್ಥಿಗಳೇ. ಮುಂಜಾನೆ ನೀವು 6 ಗಂಟೆಗೆ ಹೇಳ್ತಾ ಇದ್ದರೆ 6 AM ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಅಥವಾ ಮುಂಜಾನೆ ನೀವು 7 ಗಂಟೆಗೆ ಹೇಳ್ತಾ ಇದ್ದರೆ 7 AM ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಎರಡನೇ ಪ್ರಶ್ನೆ ನೀನು ಶಾಲೆಗೆ ಎಷ್ಟು ಗಂಟೆಗೆ ಹೊರಡುವೆ? ಹಾಗಾದರೆ ವಿದ್ಯಾರ್ಥಿಗಳೇ ನೀನು ಶಾಲೆಗೆ ಎಷ್ಟು ಗಂಟೆಗೆ ಹೋಗ್ತೀಯಾ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಮುಂಜಾನೆ 9 ಗಂಟೆಗೆ ಹೋಗ್ತಾ ಇದ್ದರೆ 9 AM ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಅಥವಾ 9:15ಕ್ಕೆ ಹೊರಟಿದ್ರೆ 9:15 AM ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಮೂರನೇ ಪ್ರಶ್ನೆ ನೀನು ಆಟಕ್ಕೆ ಎಷ್ಟು ಗಂಟೆಗೆ ಹೊರಡುವೆ? ಹಾಗಾದರೆ ವಿದ್ಯಾರ್ಥಿಗಳೇ ಮೂರನೇ ಪ್ರಶ್ನೆ ಏನು ಕೇಳಿದರೆ ನೀನು ಆಟಕ್ಕೆ ಎಷ್ಟು ಗಂಟೆಗೆ ಹೋಗ್ತೀಯಾ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ ನೀವು ಆಟಕ್ಕೆ ಎಷ್ಟು ಗಂಟೆಗೆ ಹೋಗ್ತೀರಾ ಆ ಸಮಯದಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ. ನಾಲ್ಕನೇ ಪ್ರಶ್ನೆ ನೀನು ರಾತ್ರಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯವರೆಗೆ ಓದುವೆ? ನಾಲ್ಕನೇ ಪ್ರಶ್ನೆ ನೀನು ರಾತ್ರಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಓದುತ್ತೀಯಾ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳೇ ನೀನು ರಾತ್ರಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಅಂದರೆ ಎಷ್ಟು ಗಂಟೆ ಓದುತ್ತೀಯಾ ಅಂತ ಇಲ್ಲಿ ಬರೀಬೇಕು ವಿದ್ಯಾರ್ಥಿಗಳೇ. ಐದನೇ ಪ್ರಶ್ನೆ ನೀನು ರಾತ್ರಿ ಎಷ್ಟು ಗಂಟೆಗೆ ಊಟ ಮಾಡುವೆ? ಹಾಗಾದರೆ ವಿದ್ಯಾರ್ಥಿಗಳೇ ನೀನು ರಾತ್ರಿ ಎಷ್ಟು ಗಂಟೆಗೆ ಊಟ ಮಾಡ್ತೀಯ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ನೀನು ರಾತ್ರಿ ಎಷ್ಟು ಗಂಟೆಗೆ ಊಟ ಮಾಡ್ತೀಯ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಉದಾಹರಣೆಗೆ ನೀನು 8 ಗಂಟೆಗೆ ಊಟ ಮಾಡ್ತಿದ್ರೆ 8 PM ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಆರನೇ ಪ್ರಶ್ನೆ ನೀನು ರಾತ್ರಿ ಎಷ್ಟು ಗಂಟೆಗೆ ಮಲಗುವೆ? ಹಾಗಾದರೆ ವಿದ್ಯಾರ್ಥಿಗಳು ನೀನು ರಾತ್ರಿ ಎಷ್ಟು ಗಂಟೆಗೆ ಮಲಗುವೆ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳಿಗೆ. ಉದಾಹರಣೆ ನೀನು ರಾತ್ರಿ 9 ಗಂಟೆಗೆ ಮಲಗುತ್ತಿದ್ದರೆ ಅದನ್ನು 9 PM ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಅಥವಾ ನೀನು 10 ಗಂಟೆಗೆ ಮಲಗುತ್ತಿದ್ದರೆ 10 ಗಂಟೆ PM ಅಂತ ಬರೆಯಬೇಕು ವಿದ್ಯಾರ್ಥಿಗಳೇ. ಎರಡನೇ ಪ್ರಶ್ನೆ ಈ ಕೆಳಗಿನ ವೇಳೆಗಳನ್ನು AM ಅಥವಾ PMಗಳಲ್ಲಿ ನಮೂದಿಸಿ. ಈ ಕೆಳಗಿನ ವೇಳೆಗಳನ್ನ AM ಮತ್ತು PMಗಳಲ್ಲಿ ಬರೆಯಬೇಕು ವಿದ್ಯಾರ್ಥಿಗಳೇ. ಮೊದಲನೇ ಪ್ರಶ್ನೆ 10:15 ಬೆಳಗ್ಗೆ. ಹಾಗಾದರೆ ವಿದ್ಯಾರ್ಥಿಗಳೇ 10:15 ಬೆಳಗ್ಗೆ ಇದ್ದರೆ ಅವಾಗ ಬೆಳಗ್ಗೆ ಏನಂತ ಬರ್ತೀವಿ AM ಅಂತ ಬರ್ತೀವಿ ವಿದ್ಯಾರ್ಥಿಗಳೇ. 10:15 AM. ಎರಡನೇ ಪ್ರಶ್ನೆ 8:10 ರಾತ್ರಿ. ಹಾಗಾದರೆ ವಿದ್ಯಾರ್ಥಿಗಳೇ ರಾತ್ರಿ ಇದ್ದರೆ ಪೋಸ್ಟ್ ಮೆರಿಡಿಯನ್ ಅಥವಾ PM ಅಂತ ಬರ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರ್ತೀರಿ 8:10 PM. ಮೂರನೇ ಪ್ರಶ್ನೆ 1:45 ಮಧ್ಯಾಹ್ನ. ಹಾಗಾದರೆ ವಿದ್ಯಾರ್ಥಿಗಳೇ ಮಧ್ಯಾಹ್ನಕ್ಕೆ ಏನಂತ ಬರ್ತೀರಿ PM ಅಂತ ಬರ್ತೀರಿ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರ್ತೀರಾ 1:45 PM. ನಾಲ್ಕನೇ ಪ್ರಶ್ನೆ 4:30 ಬೆಳಗ್ಗೆ. ಹಾಗಾದರೆ ವಿದ್ಯಾರ್ಥಿಗಳು ಬೆಳಗ್ಗೆ ಏನಂತ ಬರ್ತೀರಾ AM ಅಂತ ಬರ್ತೀರಾ 4:30 AM. ಐದನೇ ಪ್ರಶ್ನೆ 9:45 ರಾತ್ರಿ. ಹಾಗಾದರೆ ವಿದ್ಯಾರ್ಥಿಗಳು ರಾತ್ರಿ ಏನಂತ ಬರ್ತೀರಾ PM. ಹಾಗಾದರೆ ವಿದ್ಯಾರ್ಥಿಗಳು 9:45 PM. ಆರನೇ ಪ್ರಶ್ನೆ 5:35 ಸಂಜೆ. ಹಾಗಾದರೆ ವಿದ್ಯಾರ್ಥಿಗಳು ಸಂಜೆ ಏನಂತ ಬರ್ತೀರಾ PM. 5:35 PM. ಮೂರನೇ ಪ್ರಶ್ನೆ ಈ ಕೆಳಗಿನ ವೇಳೆಗಳನ್ನು 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ ಮತ್ತು AM ಅಥವಾ PMಗಳಲ್ಲಿ ಸೂಚಿಸಿ. ಹಾಗಾದರೆ ವಿದ್ಯಾರ್ಥಿಗಳು ಮೂರನೇ ಪ್ರಶ್ನೆ ಕೊಟ್ಟಿದ್ದಾರೆ ಈ ಕೆಳಗಿನ ವೇಳೆಗಳನ್ನು 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಬೇಕು ವಿದ್ಯಾರ್ಥಿಗಳೇ ಮತ್ತು AM ಅಥವಾ PMಗಳಲ್ಲಿ ಸೂಚಿಸಬೇಕು ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಮೊದಲನೇ ಪ್ರಶ್ನೆ 23:25 ಗಂಟೆ. 23:25 ಗಂಟೆನ 12ರಲ್ಲಿ ಕಳೆಯಬೇಕು ವಿದ್ಯಾರ್ಥಿಗಳೇ. 5ರಲ್ಲಿ 0 ಕಳೆದ್ರೆ 5, 2ರಲ್ಲಿ 0 ಕಳೆದ್ರೆ 2. ಹಾಗಾದರೆ ವಿದ್ಯಾರ್ಥಿಗಳು 2 ಕಡೆ ಬಿಂದು ಇದೆ, ಬಿಂದು ಇಟ್ರಿ. 3ರಲ್ಲಿ 2 ಕಳೆದ್ರೆ 1, 2ರಲ್ಲಿ 1 ಕಳೆದ್ರೆ 1. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು 11:25 ಗಂಟೆ ರಾತ್ರಿ ಆಗುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ಏನು ಬರ್ತೀವಿ PM ಅಂತ ಬರ್ತೀವಿ ವಿದ್ಯಾರ್ಥಿಗಳೇ. ಎರಡನೇ ಪ್ರಶ್ನೆ 12:35 ಗಂಟೆ. ಹಾಗಾದರೆ ವಿದ್ಯಾರ್ಥಿಗಳದು 12:35 ಗಂಟೆ ನೇರವಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ಏನಂತ ಬರ್ತೀವಿ 12:35 PM ಮಧ್ಯಾಹ್ನ ಇದೆ. ಮೂರನೇ ಪ್ರಶ್ನೆ 14:45 ಗಂಟೆ. ಹಾಗಾದರೆ ವಿದ್ಯಾರ್ಥಿಗಳೇ 14:45 ಗಂಟೆನ ಏನು ಮಾಡಬೇಕು 12ರಲ್ಲಿ ಕಳೆಯಬೇಕು ವಿದ್ಯಾರ್ಥಿಗಳೇ. 5ರಲ್ಲಿ 0 ಕಳೆದ್ರೆ 5, 4ರಲ್ಲಿ 0 ಕಳೆದ್ರೆ 4, ಬಿಂದು ಇದೆ, ಬಿಂದು ಇಟ್ರಿ. 4ರಲ್ಲಿ 2 ಕಳೆದ್ರೆ 2, 1ರಲ್ಲಿ 1 ಕಳೆದ್ರೆ 0. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು 2:45 ಮಧ್ಯಾಹ್ನ ಹೋಗುತ್ತದೆ. ಆದ್ದರಿಂದ PM ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ನಾಲ್ಕನೇ ಪ್ರಶ್ನೆ 18:40 ಗಂಟೆ. ಹಾಗಾದರೆ ವಿದ್ಯಾರ್ಥಿಗಳೇ 18:40 ಗಂಟೆನ 12ರಲ್ಲಿ ಕಳೆಯಬೇಕು ವಿದ್ಯಾರ್ಥಿಗಳೇ. 0ರಲ್ಲಿ 0 ಕಳೆದ್ರೆ 0, 4ರಲ್ಲಿ 0 ಕಳೆದ್ರೆ 4, ಇಲ್ಲಿ ಬಿಂದು ಇದೆ, ಬಿಂದು ಇಟ್ರಿ. 8ರಲ್ಲಿ 2 ಕಳೆದ್ರೆ 6, 1ರಲ್ಲಿ 1 ಕಳೆದ್ರೆ 0. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು 6
40 ಸಂಜೆ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ PM ಅಂತ ಇಡ್ತೀರಾ. 5ನೇ ಪ್ರಶ್ನೆ 8:30 ಗಂಟೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಮುಂಜಾನೆ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳು ಏನಂತ ಬರ್ತೀರಾ 8:30 AM. 6ನೇ ಪ್ರಶ್ನೆ 11:55 ಗಂಟೆ. ಹಾಗಾದ್ರೆ ವಿದ್ಯಾರ್ಥಿಗಳೇ 11:55 ಗಂಟೆ ಮುಂಜಾನೆ ಆಗುತ್ತದೆ. ಆದ್ದರಿಂದ ಏನಂತ ಬರ್ತೀರಾ 11:55 AM. ಸೆಕೆಂಡು, ನಿಮಿಷ ಮತ್ತು ಗಂಟೆ ಇವು ಕಾಲದ ವಿವಿಧ ಮೂಲ ಮಾನಗಳೆಂಬುದು ನಾವು ಈಗಾಗಲೇ ಪರಿಚಯ ಮಾಡಿಕೊಂಡಿದ್ದೇವೆ. ಈ ಮೂಲ ಮಾನಗಳಿರುವ ಸಂಬಂಧಗಳನ್ನು ತಿಳಿಯೋಣ. ಹಾಗಾದರೆ ವಿದ್ಯಾರ್ಥಿಗಳೇ ಸೆಕೆಂಡು, ನಿಮಿಷ ಮತ್ತು ಗಂಟೆ ಇವು ಕಾಲದ ವಿವಿಧ ಮೂಲಮಾನಗಳಾಗಿವೆ. ವಿದ್ಯಾರ್ಥಿಗಳೇ ನಾವು ಈಗಾಗಲೇ ಪರಿಚಯ ಮಾಡಿಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ ಈ ಮೂಲಮಾನಗಳಿರುವ ಸಂಬಂಧವನ್ನು ತಿಳಿಯೋಣ. ವಿದ್ಯಾರ್ಥಿಗಳೇ 60 ಸೆಕೆಂಡುಗಳು 1 ನಿಮಿಷ. ಹಾಗಾದರೆ ವಿದ್ಯಾರ್ಥಿಗಳೇ 60 ಸೆಕೆಂಡುಗಳಂದರೆ 1 ನಿಮಿಷ. 60 ನಿಮಿಷಗಳು 1 ಗಂಟೆ. ಹಾಗಾದರೆ ವಿದ್ಯಾರ್ಥಿಗಳು 60 ನಿಮಿಷಗಳಂದರೆ ಎಷ್ಟು 1 ಗಂಟೆ. ವಿದ್ಯಾರ್ಥಿಗಳೇ 24 ಗಂಟೆಗಳು 1 ದಿನ. ಹಾಗಾದರೆ ವಿದ್ಯಾರ್ಥಿಗಳೇ 24 ಗಂಟೆಗಳಂದರೆ 1 ದಿನ. ವಿದ್ಯಾರ್ಥಿಗಳೇ 7 ದಿನಗಳು 1 ವಾರ. 7 ದಿನಗಳು ಎಷ್ಟಾಗುತ್ತದೆ ವಿದ್ಯಾರ್ಥಿಗಳೇ 1 ವಾರ ಆಗುತ್ತದೆ. ವಿದ್ಯಾರ್ಥಿಗಳೇ 30 ಅಥವಾ 31 ದಿನಗಳು 1 ತಿಂಗಳು, ಫೆಬ್ರವರಿ ತಿಂಗಳು ಬಿಟ್ಟು. ಹಾಗಾದರೆ ವಿದ್ಯಾರ್ಥಿಗಳೇ 30 ಅಥವಾ 31 ದಿನಗಳು 1 ತಿಂಗಳು, ಫೆಬ್ರವರಿ ತಿಂಗಳನ್ನು ಹೊರತುಪಡಿಸಿ. ವಿದ್ಯಾರ್ಥಿಗಳೇ 12 ತಿಂಗಳುಗಳು 1 ವರ್ಷ. ಹಾಗಾದರೆ ವಿದ್ಯಾರ್ಥಿಗಳೇ 12 ತಿಂಗಳುಗಳು ಎಷ್ಟಾಗುತ್ತದೆ 1 ವರ್ಷ ಆಗುತ್ತದೆ. ವಿದ್ಯಾರ್ಥಿಗಳೇ 365 ದಿನಗಳು 1 ವರ್ಷ. ಹಾಗಾದರೆ ವಿದ್ಯಾರ್ಥಿಗಳೇ 365 ದಿನಗಳು ಎಷ್ಟಾಗುತ್ತದೆ 1 ವರ್ಷ ಆಗುತ್ತದೆ. ವಿದ್ಯಾರ್ಥಿಗಳೇ ಫೆಬ್ರವರಿ ತಿಂಗಳಿನಲ್ಲಿ 28 ದಿನಗಳಿವೆ. ಪ್ರತಿ 4 ವರ್ಷಗಳ ನಂತರ ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳು ಬರುತ್ತವೆ. ಫೆಬ್ರವರಿ ತಿಂಗಳಿನಲ್ಲಿ 29 ದಿನಗಳು ಬರುವ ವರ್ಷವನ್ನು ಅಧಿಕ ವರ್ಷ, ಲೀಪ್ ಇಯರ್ ಎನ್ನುವರು. ಫೆಬ್ರವರಿ ತಿಂಗಳಿನಲ್ಲಿ 28 ದಿನಗಳಿವೆ. ವಿದ್ಯಾರ್ಥಿಗಳೇ ಪ್ರತಿ 4 ವರ್ಷಗಳ ನಂತರ ಫೆಬ್ರವರಿ ತಿಂಗಳಲ್ಲಿ 29 ದಿನಗಳು ಬರುತ್ತವೆ. ವಿದ್ಯಾರ್ಥಿಗಳೇ ಫೆಬ್ರವರಿ ತಿಂಗಳಲ್ಲಿ 29 ದಿನಗಳು ಬರುವ ವರ್ಷವನ್ನು ಏನಂತ ಕರಿತೀವಿ ವಿದ್ಯಾರ್ಥಿಗಳೇ ಅಧಿಕ ವರ್ಷ, ಲೀಪ್ ಇಯರ್ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.